ಹಾಯ್, ಎಲ್ಲರಿಗೂ ನಮಸ್ತೆ. ಮನೆ ತಿಂಡಿ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ಹಾಗೆ ನಾನಿವತ್ತು ಅಶೋಕ ಮರದ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ ನಿಮಗೆಲ್ಲರಿಗೂ. ಕೆಲವರಿಗೆ ಅಶೋಕ ಮರ ಎಂತ ಅಂತ ಗೊತ್ತಿರೋದಿಲ್ಲ, ಹಾಗಾಗಿ ನಾನು ಹೇಳ್ತಾ ಇದ್ದೇನೆ. ನೋಡಿ, ಇದುವೇ ಅಶೋಕ ಮರ. ಇದು ಅಶೋಕ ಮರದ ಹೂ. ಇದು ವರ್ಷಕ್ಕೆ 1-2 ಸಲ ಹೂ ಬಿಡ್ತದೆ, ನೋಡ್ಬೋದು. ಈ ಅಶೋಕ ಮರ ಒಂದು ಔಷಧೀಯ ಗುಣ ಇರುವ ಒಂದು ಮರ. ನೋಡಿ, ಈ ಅಶೋಕ ಹೂ ಉಂಟಲ್ಲ, ಅದರಿಂದ ತಂಬಳಿ, ಚಟ್ನಿ ಎಲ್ಲ ಮಾಡ್ತಾರೆ. ಆಯುರ್ವೇದದಲ್ಲಿ ಅಶೋಕ ಅರಿಷ್ಟ ಅಂತ ಬರ್ತದಲ್ಲ, ಅದು ಈ ಮರದ ಕೆತ್ತೆಯಿಂದ ಮಾಡುವ ಒಂದು ಅರಿಷ್ಟ. ಅದು ಸ್ತ್ರೀಯರಿಗೆ ಸಂಬಂಧಿಸಿದ ಹಲವಾರು ಸಮಸ್ಯೆಗಳಿಗೆ ಇದು ರಾಮಬಾಣ. ಇದು ನಮ್ಮ ಹಿರಿಯರೆಲ್ಲ ಮಾಡ್ತಾ ಇದ್ದ ಔಷಧ. ಹಾಗೆ ಮನೆಯಲ್ಲಿ ಹಿರಿಯರಿದ್ದರೆ ಕೇಳಿದರೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗ್ಬೋದು ನಿಮಗೆ. ಹಾಗೆ ಇವತ್ತು ನಾವು ಈ ಹೂವಿನ ಒಂದು ತಂಬಳಿ ಮಾಡುವಂತ ಬಂದಿದ್ದೇನೆ. ಹಾಗೆ ಹೂವನ್ನು ಕೊಯ್ತಾ ಇದ್ದೇನೆ. ಈ ಹೂವಿನ ತಂಬಳಿ ಮತ್ತು ಚಟ್ನಿ ತುಂಬ ರುಚಿಯಾಗಿರ್ತದೆ, ಆಯಿತಾ. ನಾವು ತಂಬಳಿ ಮಾಡಲಿಕ್ಕೋಸ್ಕರ ನಮಗೆ ಸ್ವಲ್ಪ ಬೇಕು ನೋಡಿ. ಇದರಲ್ಲಿ ಆಲ್ಮೋಸ್ಟ್ ಸಾಧಾರಣ ಎಲ್ಲ ಅರಳಿದೆ. ನಾಳೆ ಅದೊಂದು ಸ್ವಲ್ಪ ಮುಟ್ಟಿತ್ತು ನೋಡಿ, ಎಷ್ಟು ಚೆಂದ ಕಲರ್ ನೋಡಿ. ಫಸ್ಟಿಗೆ ಹಳದಿ ಕಲರ್ ಇರುತ್ತೆ, ಮರುದಿವಸಕ್ಕೆ ಅದನ್ನು ಕೇಸರಿ ಕಲರ್ ಆಗಿ ಹೋಗುತ್ತೆ. ಮರ ಉಂಟಲ್ಲ, ಅದು ಬರೀ ಹೂ ಮಾತ್ರ ಅಲ್ಲ, ಅದು ಚೆಕ್ಕೆ ಕೂಡ ಮತ್ತಿಗೆ ತಗೊಂಡು ಹೋಗ್ತದೆ. ಈ ಆಯುರ್ವೇದ ಆಸ್ಪತ್ರೆ ವೈದ್ಯರುಗಳೆಲ್ಲ ಚೆಕ್ಕೆ ಸಹ ಮದ್ದಿಗೆ ಪ್ರತಿಯೊಂದು ಕೂಡ ಅದರದ್ದು ಮತ್ತೆ ಎಲೆ, ಹೂ ಎಲ್ಲವೂ ಮತ್ತೆ. ಆದ ಕಾರಣ ಆ ಮರ ಎಲ್ಲಿಯಾದರೂ ನಿಮ್ಮಲ್ಲಿದ್ದರೆ ಅದನ್ನು ಜೋಪಾನವಾಗಿ ಕಾಪಾಡಿಕೊಳ್ಳಿ, ಕಡಿತ ಹಾಕಬೇಕು. ಎಲ್ಲ ಹಾಗೆಲ್ಲ ಸಿಕ್ಕುವುದಿಲ್ಲ ಈ ಮರಗಳನ್ನು. ಅದು ಹೊಟ್ಟೆ ಹೊಟ್ಟೆ ಪಾತ್ರೆ ನೀರು ಅದರಲ್ಲಿ ಹೋಗ್ತದೆ. ಇದೆಲ್ಲ ಚೆನ್ನಾಗಿ ಕ್ಲೀನಾಗಿ ನೀರೆಲ್ಲ ಹೋಗಿದೆ. ಒಂದು ಸ್ಪೂನು ತುಪ್ಪ ಹಾಕಿ ಅಶೋಕ ಹೂವನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಕಪ್ಪಾಗೋದೇನು ಬೇಡ. ನಾನಿಲ್ಲಿ ತಂಬಳಿ ಮಾಡಲಿಕ್ಕೆ 1 ಗಡಿ ತೆಂಗಿನಕಾಯಿಗೆ ನೋಡಿ ಇಷ್ಟು ಹೂವನ್ನು ತಗೊಂಡಿದ್ದೇನೆ. ನೋಡಿ, 1 ಗಡಿ ತೆಂಗಿನಕಾಯಿಗೆ ನಾನಲ್ಲಿ ಹುರಿದಿಟ್ಟ ಅಶೋಕ ಹೂವನ್ನು ಹಾಕ್ಕೊಳ್ತಾ ಇದ್ದೇನೆ. ತುಪ್ಪದಲ್ಲಿ ಹುರಿಬೇಕು, ಎಣ್ಣೆಯಲ್ಲಿ ಹುರಿಬೋದು, ಆದರೆ ತುಪ್ಪದಲ್ಲಿ ಹುರಿದ್ರೆ ತುಂಬ ಟೇಸ್ಟಿಯಾಗಿ ಬರ್ತದೆ ತಂಬಳಿ. ಹಾಗೆ 3/4 ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಹುಳಿ ಹಾಕುವಾಗಿಲ್ಲ, ಹುಳಿಯ ಬದಲಾಗಿ ಹುಳಿ ಮಜ್ಜಿಗೆಯನ್ನು ಹಾಕ್ಕೊಳ್ಳಿ. ಹಾಗೆ 5-6 ಖಾರಕ್ಕೆ ತಕ್ಕಷ್ಟು ಗಾಂಧಾರಿಯನ್ನು ಹಾಕ್ಕೊಳ್ಳಿ. ಹಾಗೆ ಇದನ್ನೆಲ್ಲವನ್ನು ಸೇರಿಸಿ ಕಡಿಲಿಕ್ಕೆ ಹಾಕ್ಕೊಳ್ತಾ ಇದ್ದೇನೆ.
ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಮತ್ತು ನಿಮ್ಮ ಹತ್ರ ಹುಳಿ ಮಜ್ಜಿಗೆ ಇದ್ದರೆ ಒಂದು ಅರ್ಧ ಗ್ಲಾಸ್ನಷ್ಟು ಹುಳಿ ಮಜ್ಜಿಗೆಯನ್ನು ಹಾಕ್ಕೊಳ್ಳಿ. ತುಂಬ ರುಚಿಯಾಗಿರ್ತದೆ. ಹಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಮತ್ತು ನಿಮಗೆ ಒಗ್ಗರಣೆ ಬೇಕಾದರೆ ಕೊಡ್ಬೋದು, ಬೇಡಾದರೆ ಬೇಡ. ಒಗ್ಗರಣೆ ಇಲ್ಲದ್ರೂ ಇದನ್ನು ಅನ್ನದ ಜೊತೆ ಹಾಕಿ ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ. ಹಾಗೆ ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಬರ್ತೇನೆ. ಎಲ್ಲರಿಗೂ ಧನ್ಯವಾದಗಳು.